ಹೆದ್ದಾರಿಯಲ್ಲೇ ಸೇರಿರೋ ಲಕ್ಷಾಂತರ ಜನ, ಕಣ್ಣಾಯಿಸಿದಷ್ಟು ದೂರದವರೆಗೂ ಸೇರಿರೋ ಜನರಿಂದ ಪ್ರತಿಭಟನಾ ಮೆರವಣಿಗೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಿಡಿದ ಮುಸ್ಲಿಂ ಸಮುದಾಯದ ಜನರು ಹೊರಹಾಕಿದ ಭಾರೀ ಆಕ್ರೋಶವಿದು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಖಂಡಿಸಿ ಮಂಗಳೂರಿನ ಅಡ್ಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಉಲಮಾ ಸಂಘಟನೆ ನೇತೃತ್ವದಲ್ಲಿ ಈ ಬೃಹತ್ ಸಮಾವೇಶ ನಡೆಸಲಾಗಿದೆ. ಈ ಪ್ರತಿಭಟನಾ ಸಮಾವೇಶಕ್ಕೆ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮುದಾಯ ಜನ ಸೇರಿದ್ರಿಂದ ಭಾರೀ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿತ್ತು. ಯಾವುದೇ ಗಲಾಟೆ ಗದ್ದಲ ನಡೆಯದಂತೆ ಮುಂಜಾಗ್ರತೆ ವಹಿಸಿದ ಪೊಲೀಸ್ ಇಲಾಖೆ 2,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿತು. ಭಾರತದ ಜಾತ್ಯತೀತ ಸೌಧವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಲಿದೆ. ನಮ್ಮ ಹೋರಾಟ ಹಿಂದೂಗಳ ವಿರುದ್ಧವಲ್ಲ, ಪಕ್ಷಗಳ ವಿರುದ್ಧದ ಹೋರಾಟವಲ್ಲ. ಸಂವಿಧಾನವನ್ನ ಬುಲ್ಡೋಸರ್ ಮೂಲಕ ಚಿತ್ರ ಮಾಡಿದವರ ವಿರುದ್ಧ ನಮ್ಮ ಹೋರಾಟ. ಮಸೀದಿ, ಈದ್ಗಾ ಮೈದಾನ, ಖಬರ್ಸ್ತಾನ್ಗಳ ರಕ್ಷಣೆ ನಮ್ಮ ಹಕ್ಕು ಅಂತ ಮೌಲಾನಾ ಶಾಫಿ ಸಾದಿ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿರೋ ವಕ್ಫ್ ತಿದ್ದುಪಡಿ ಕಾಯ್ದೆ ಅವೈಜ್ಞಾನಿಕ ಅಂತ ಕಿಡಿಕಾರಿದ್ದಾರೆ. ಜನಿವಾರ ತೆಗೆಯಲು ಒಪ್ಪದ ಕಾರಣ ಪರೀಕ್ಷಾ ಕೇಂದ್ರದಿಂದಲೇ ವಿದ್ಯಾರ್ಥಿಯನ್ನ ಹೊರಹಾಕಿರುವ ಘಟನೆ ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ಗುರುವಾರ ನಡೆದಿದೆ. ಶುಚಿವ್ರತ ಕುಲಕರ್ಣಿ ಎಂಬ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆಗೆ ಹಾಜರಾದ ವೇಳೆ ಜನಿವಾರವನ್ನು ತೆಗೆಯಲು ಪರೀಕ್ಷಾ ಸಿಬ್ಬಂದಿ ಹೇಳಿದ್ದಾರೆ. ಆದರೆ ಜನಿವಾರ ತೆಗೆಯಲು ವಿದ್ಯಾರ್ಥಿ ಒಪ್ಪಿಲ್ಲ. ಜನಿವಾರದ ಸಮೇತ ಪರೀಕ್ಷೆಯನ್ನ ಬರೆಯಲು ಬಿಡದ ಕಾರಣ ಸಿಇಟಿ ಪರೀಕ್ಷೆಯನ್ನ ಬರೆಯದೆ ವಿದ್ಯಾರ್ಥಿ ವಂಚಿತನಾಗಿದ್ದಾರೆ. ಇನ್ನು ನನ್ನ ಮಗನ ಭವಿಷ್ಯದ ಜೊತೆ ಪರೀಕ್ಷಾ ಸಿಬ್ಬಂದಿ ಚೆಲ್ಲಾಟವಾಡಿದ್ದಾರೆ. ಪರೀಕ್ಷಾ ಪ್ರಾಧಿಕಾರವೇ ನನ್ನ ಮಗನನ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಬೇಕು ಅಂತ ವಿದ್ಯಾರ್ಥಿಯ ತಾಯಿ ನೀತಾ ಕುಲಕರ್ಣಿ ಆಗ್ರಹಿಸಿದ್ದಾರೆ. ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ಅಭ್ಯರ್ಥಿಯ ಜನಿವಾರ ತೆಗೆಸಿದ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಕಾಶಿದಾರ ಗಾಯತ್ರಿ ದೀಕ್ಷೆಯ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಲಾಗಿದೆ. ಅಧಿಕಾರಿಗಳ ಈ ನಡೆಗೆ ಅಭ್ಯರ್ಥಿ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಪರೀಕ್ಷಾ ಕೇಂದ್ರದ ಬಳಿ ಪ್ರತಿಭಟಿಸಿದ ಪೋಷಕರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಜನಿವಾರ ತೆಗೆಸಿದ್ದನ್ನ ಖಂಡಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದೆ. ಜನಿವಾರದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಕುರಿತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ 24 ಗಂಟೆ ಒಳಗಡೆ ವರದಿಯನ್ನ ಕೊಡಿ ಅಂತ ಸೂಚಿಸಿದ್ದಾರೆ. ಇನ್ನೊಂದೆಡೆ ಪರೀಕ್ಷೆಗೂ ಜನಿವಾರಕ್ಕೂ ಏನು ಸಂಬಂಧ ಅಂತ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಪ್ರಶ್ನಿಸಿದ್ದಾರೆ. ಇನ್ನು ಅವರವರ ಸಂಪ್ರದಾಯ ಆಚರಣೆಗೆ ಸಂವಿಧಾನ ಅವಕಾಶವನ್ನ ಕೊಟ್ಟಿದೆ. ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶ ಇದೆ. ಈ ಪರೀಕ್ಷೆ ಗೊಂದಲ ನಿವಾರಣೆಗೆ ಸರ್ಕಾರ ತಜ್ಞರ ಸಮಿತಿಯನ್ನ ರಚಿಸಬೇಕು ಅಂತ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಜನಿವಾರಕ್ಕೂ ಪರೀಕ್ಷೆಗೆ ಏನು ಸಂಬಂಧ? ಯಾವನ ಅಧಿಕಾರಿ ಅವ್ರ ಮೇಲೆ ಕ್ರಮ ತಗೊಂತ ಹೇಳಿ. ಏನ್ ಜನಿವಾರದಲ್ಲಿ ಬರ್ಕೊಂಡು ಹೋಗಿದ್ರು ಅವರು? ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದರ ಕ್ರಮ ಕೈಗೊಳ್ಳಿ ಅಂತ ಹಾರೈಸಿದೆ. ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ ವಿಚಾರದ ಬಗ್ಗೆ ಪರಿಶೀಲಿಸುತ್ತಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಆ ರೀತಿ ಆಗಿದ್ರೆ ಗಂಭೀರವಾಗಿ ಪರಿಗಣಿಸುತ್ತೇವೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಈ ರೀತಿಯಾಗಿದ್ದು ಸತ್ಯವೇ ಆದ್ರೆ ಖಂಡಿತ ಅತಿರೇಕ. ಎಲ್ಲ ಜಾತಿ ಧರ್ಮ ಆಚರಣೆ ಸಂಪ್ರದಾಯಕ್ಕೆ ಗೌರವ ಕೊಡಬೇಕು ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಮತ್ತೊಂದೆಡೆ ಇದು ಸೂಕ್ಷ್ಮ ವಿಚಾರ. ಎಲ್ಲ ಧರ್ಮಗಳನ್ನ ಗೌರವಿಸಬೇಕು. ಯಾವುದೇ ಪರೀಕ್ಷೆ ಆಗಿರಲಿ ಹೀಗೆ ಮಾಡಬಾರದು ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿ ಇಲ್ಲ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ಕುರಿತು ನಡೆದ ಚರ್ಚೆ ಅಪೂರ್ಣಗೊಂಡಿದೆ. ಜಾತಿ ಗಣತಿ ವರದಿಯನ್ನ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಜಾತಿ ಗಣತಿ ಕುರಿತ ವಿಶೇಷ ಸಂಪುಟ ಸಭೆಯಲ್ಲಿ ವಿಚಾರ ವಿನಿಮಯ ಮಾಡಿದ್ದೇವೆ ಅಷ್ಟೇ. ಏರುಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ, ಏನು ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ, ಅವೆಲ್ಲ ಸುಳ್ಳು. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ.
ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ಕುಟುಂಬವೊಂದನ್ನ ಊರಿಂದ ಬಹಿಷ್ಕಾರ ಹಾಕಿರುವ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರಿನ ಹೆಚ್ಡಿ ಕೋಟೆ ತಾಲೂಕು ಎಡತೊರೆಪಾಳ್ಯ ಗ್ರಾಮದಿಂದ ನನ್ನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಅಂತ 3 ತಿಂಗಳ ಹಿಂದೆ ಮೀನಾಕ್ಷಿ ಮತ್ತು ಮಹಾದೇವು ಎಂಬುವವರು ನ್ಯಾಯಾಲಯಕ್ಕೆ ದೂರು ನೀಡಿದರು. ದೂರನ್ನ ಸ್ವೀಕರಿಸಿದ ನ್ಯಾಯಾಲಯ ಗ್ರಾಮಸ್ಥರಿಗೆ ನೋಟಿಸ್ ಜಾರಿ ಮಾಡಿತ್ತು. ಈ ಬಗ್ಗೆ ಮೀನಾಕ್ಷಿ ಮಹಾದೇವುಗೆ ಬಹಿಷ್ಕಾರ ಹಾಕಿಲ್ಲ ಅಂತ ಗ್ರಾಮಸ್ಥರು ಹೇಳಿದರು. ಈ ಬಗ್ಗೆ ಗ್ರಾಮದಿಂದ ಮೀನಾಕ್ಷಿ ಮಹಾದೇವುಗೆ ಬಹಿಷ್ಕಾರ ಹಾಕಿಲ್ಲ ಅಂತ ಬಹಿರಂಗವಾಗಿ ಪ್ರಚಾರ ಮಾಡಿ ಅದರ ಸಾಕ್ಷಿ ನೀಡುವಂತೆ ನ್ಯಾಯಾಲಯ ತಾಕೀತು ಮಾಡಿತ್ತು. ಹೀಗಾಗಿ ಊರು ತುಂಬಾ ತಮಟೆ ಸಾರಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೀನಾಕ್ಷಿ ಮಹಾದೇವುಗೆ ಬಹಿಷ್ಕಾರ ಹಾಕಿಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಇದರ ವಿಡಿಯೋ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಲು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಮಧ್ಯೆ ಚೇರ್ ಹಾಕಿ ಕುಳಿತು ಟೀ ಸೇವನೆ ಮಾಡುವ ರೀಲ್ಸ್ ಮಾಡಿ ವ್ಯಕ್ತಿಯೊಬ್ಬ ಹುಚ್ಚಾಟವನ್ನ ಮೆರೆದಿದ್ದಾನೆ. ಬೆಂಗಳೂರು ಪಶ್ಚಿಮ ಭಾಗದ ಎಸ್ಜೆ ಪಾರ್ಕ್ ಬಳಿ ಏಪ್ರಿಲ್ 12ರಂದು ಈ ಘಟನೆ ನಡೆದಿದೆ. ವಾಹನ ಸವಾರರಿಗೆ ತೊಂದರೆ ಕೊಟ್ಟು ಹುಚ್ಚಾಟ ಮೆರೆದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ 21 ದೇವಸ್ಥಾನಗಳಿಗೆ ಭಕ್ತರು ದಾನದ ರೂಪದಲ್ಲಿ ನೀಡಿದ್ದ ಹಾಗೂ ಬಳಕೆಯಾಗದ ಬರೋಬ್ಬರಿ 1,000 ಕೆಜಿ ಚಿನ್ನದ ಆಭರಣಗಳನ್ನ ತಮಿಳುನಾಡು ಸರ್ಕಾರ ಕರಗಿಸಿದೆ. ಈ ಚಿನ್ನವನ್ನ ಮುಂಬೈನ ಸರ್ಕಾರಿ ಟಂಕಸಾಲೆಯಲ್ಲಿ ಕರಗಿಸಿ 24 ಕ್ಯಾರೆಟ್ನ ಚಿನ್ನದ ಗಟ್ಟಿಗಳನ್ನಾಗಿ ಪರಿವರ್ತಿಸಲಾಗಿದೆ. ಗೋಲ್ಡ್ ಬಿಸ್ಕೆಟ್ಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಿನ್ನದ ಹೂಡಿಕೆಯ ಯೋಜನೆಯಡಿ ಬ್ಯಾಂಕ್ನಲ್ಲಿ ಇಡಲಾಗಿದೆ. ಇದರಿಂದ ಬಂದ ವಾರ್ಷಿಕ 17.81 ಕೋಟಿ ರೂಪಾಯಿ ಹಣವನ್ನ ಎಲ್ಲ 21 ದೇವಾಲಯಗಳ ಅಭಿವೃದ್ಧಿಗೆ ಬಳಸಲಾಗ್ತಿದೆ ಅಂತ ಹಿಂದೂ ಧಾರ್ಮಿಕ ಮತ್ತು ದಾನದತ್ತಿ ಇಲಾಖೆ ಸಚಿವ ಪಿಕೆ ಶೇಖರ್ ಬಾಬು ಹೇಳಿದ್ದಾರೆ. ಮಾರ್ಚ್ 31ರಂದು ಒಟ್ಟು 10,74,123.488 ಗ್ರಾಂ ಚಿನ್ನವನ್ನ ಠೇವಣಿ ಇಡಲಾಗಿದೆ. ಅಚ್ಚರಿ ಅಂದ್ರೆ 1000 ಕೆಜಿ ಚಿನ್ನದಲ್ಲಿ ತಿರುಚಿರಾಪಳ್ಳಿಯ ಸಮಯಾಪುರಂನ ಅರಳ್ಮಿಗು ಮಾರಿಯಮ್ಮನ್ ದೇವಾಲಯದ ಚಿನ್ನವೇ ಬರೋಬ್ಬರಿ 426.26 ಕೆಜಿ ಇದೆ. ಚಿನ್ನದ ಬಳಿಕ ದೇವಸ್ಥಾನಗಳಲ್ಲಿ ಸಂಗ್ರಹವಾದ ಬೆಳ್ಳಿಯನ್ನು ಕರಗಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ ವಿಚಾರದ ಬಗ್ಗೆ ಪರಿಶೀಲಿಸುತ್ತಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಆ ರೀತಿ ಆಗಿದ್ರೆ ಗಂಭೀರವಾಗಿ ಪರಿಗಣಿಸುತ್ತೇವೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಈ ರೀತಿಯಾಗಿದ್ದು ಸತ್ಯವೇ ಆದರೆ ಖಂಡಿತ ಅತಿರೇಕ. ಎಲ್ಲ ಜಾತಿ, ಧರ್ಮ, ಆಚರಣೆ, ಸಂಪ್ರದಾಯಕ್ಕೆ ಗೌರವ ಕೊಡಬೇಕು ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಮತ್ತೊಂದೆಡೆ ಇದು ಸೂಕ್ಷ್ಮ ವಿಚಾರ, ಎಲ್ಲ ಧರ್ಮಗಳನ್ನ ಗೌರವಿಸಬೇಕು. 50 ಕೋಟಿ ನಾಯಿ ಖರೀದಿಸಿದ್ದೇನೆ ಎಂದಿದ್ದ ಸತೀಶ್ ಬಂಡವಾಳವನ್ನ ಇಡಿ ಬಟಾಬಯಲು ಮಾಡಿದೆ. ವಿದೇಶಿ ತಳಿ ಅಂತ ಹೇಳಿ ಮೋಸ ಮಾಡ್ತಿದ್ದ ಸತೀಶ್ ಬಳಿ ಯಾವ ವಿದೇಶಿ ಶ್ವಾನವೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಸತೀಶ್ ಬಳಿ ಕೋಟಿ ಬೆಲೆಯ ಯಾವ ಶ್ವಾನಗಳೂ ಇಲ್ಲ. ಸ್ಥಳೀಯ ತಳಿಗಳ ನಾಯಿಗಳನ್ನ ಬಾಡಿಗೆಗೆ ತಂದು ವಿದೇಶಿ ತಳಿ ಎಂದು ಪೋಸ್ ಕೊಟ್ಟಿದ್ದ ಅನ್ನೋದು ಬಯಲಾಗಿದೆ. ರಾಜಸ್ಥಾನದ ಗೆಜೆಟೆಡ್ ಶ್ರೇಣಿಯ ಕೇಂದ್ರ ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ಬಾಡಿಗೆ ಮನೆಯಲ್ಲಿ ಗಾಂಜಾ ಬೆಳೆದು ಸಿಕ್ಕಿಬಿದ್ದಿದ್ದಾನೆ. ಗಾಂಜಾ ಬೆಳೆದ ಅಧಿಕಾರಿಯನ್ನ ಅಬಕಾರಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆಂಧ್ರಪ್ರದೇಶ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿಗೆ ಸೇರಿದ 27.5 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಕ್ವಿಡ್ ಪ್ರೋ ಕ್ವೋ ಹೂಡಿಕೆಗಳನ್ನ ಒಳಗೊಂಡ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ಇಡಿ ಈ ಕ್ರಮವನ್ನ ಕೈಗೊಂಡಿದೆ. 3 ಕಂಪನಿಗಳಲ್ಲಿ ಜಗನ್ ಮೋಹನ್ ರೆಡ್ಡಿ ಹೊಂದಿದ್ದ ಷೇರುಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಕೆಎಲ್ ರಾಹುಲ್ ತಮ್ಮ ಹುಟ್ಟುಹಬ್ಬದಂದೇ ಮಗಳಿಗೆ ಇವಾರ ಎಂದು ನಾಮಕರಣ ಮಾಡಿದ್ದಾರೆ. ಇವಾರ ಅಂದ್ರೆ ದೇವರ ಉಡುಗೊರೆ ಎಂಬ ಅರ್ಥ ಸೂಚಿಸುತ್ತೆ ಅಂತ ಬರೆದುಕೊಂಡಿದ್ದಾರೆ. ತಮಿಳು ನಟ ಕಾರ್ತಿ ಇರುಮುಡಿ ಹೊತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ. ಕಾರ್ತಿ ಜೊತೆ ಇನ್ನೋರ್ವ ನಟ ಜಯಂ ರವಿ ಕೂಡ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸರ್ದಾರ್ 2 ಸಿನಿಮಾ ರಿಲೀಸ್ಗೂ ಮುನ್ನ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಕಾರ್ತಿ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 8,920 ಇತ್ತು. ಇಂದು 8,945ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 9,731 ಇತ್ತು. ಇಂದು 9,758ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಳ್ಳಿ 1 ಕೆಜಿಗೆ ನಿನ್ನೆ 1 ಲಕ್ಷ ರೂಪಾಯಿ ಇತ್ತು. ಇಂದು ಕೂಡ 1 ಲಕ್ಷ ಇದೆ.